ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಇದಂತೂ ಸಂಡೇ ವ್ಲಾಗ್ ಆಗಿರತ್ತೆ. ಇವತ್ತಂತೂ ನಾನು ಎದ್ದಿರೋದು 9 ಗಂಟೆಗೆ. ಆಕ್ಚುಲಿ ರಾತ್ರಿ ಬೇಗನೆ ಮಲಗಿದ್ದೀನಿ, ಬೇಗ ಎದ್ದಾಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು, ಸಂಡೇ ಆಗಲಿ ಮಂಡೇ ಆಗಲಿ ಬೇಗನೆ ಎದ್ದಾಳ್ಬೇಕು, ಸ್ಕಿಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬೇಗನೆ ಮಲಗಿದ್ದೇನೆ. ಆದರೂ 9 ಗಂಟೆಗೆ ಎದ್ದಿದ್ದೀನಿ. ಓಕೆ, ಎನಿವೇ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ರಾತ್ರಿನೇ ಪರ್ಮೆಂಟೇಷನ್ ಕರ್ಡ್ ರೈಸ್ ಮಾಡ್ತೀವಲ್ಲ ನಾವು, ಸೊ ಅದನ್ನ ಪ್ರಿಪೇರ್ ಮಾಡಿಟ್ಟಿದ್ದೆ. ಬೆಳಗ್ಗೆಗೆ ಅದೇ ರೈಸು ಒಗ್ಗರಣೆ ಹಾಕೊಂಡು ಕರ್ಡ್ ರೈಸ್ ಅಂತ ಬ್ರೇಕ್ಫಾಸ್ಟ್ಗೆ ತಿಂದ್ವಿ. ಇವಾಗ ಮಕ್ಕಳಿಗಂತೂ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ನಾನ್ ವೆಜ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ತುಂಬಾ ಕೆಲಸಗಳು ಮಾಡಿದೆ. ಸೊ ಬ್ರೇಕ್ಫಾಸ್ಟ್ ತಿಂದಾದ್ಮೇಲೆ ಮತ್ತೆ ಬಟ್ಟೆ ವಾಶ್ ಮಾಡೋದಂದರೆ ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳು ಕೈಯಲ್ಲೆಲ್ಲ ವಾಶ್ ಮಾಡಿ ವಾಷಿಂಗ್ ಮಿಷಿನ್ಗೆ ಹಾಕಿ ಸೊ ಏನಪ್ಪ ಮತ್ತು ಈ ಏನಂತಾರೆ ಡೋರ್ ಮ್ಯಾಟ್ಸ್ ಆಗಿರ್ಬೋದು. ಸೊ ಇಂಥವೆಲ್ಲನೂ ಈ ಸಂಡೇ ಬಂತು ಅಂದರೆ ಇರುತ್ತಲ್ಲ, ಶೂಗಳು, ಸಾಕ್ಸು, ಸೊ ಅಂಥವೆಲ್ಲ ಕೂಡ ಕ್ಲೀನಿಂಗೇ ಆಯಿತು. ಆಲ್ಮೋಸ್ಟ್ ವಾಷಿಂಗೇ ಜಾಸ್ತಿ ಆಗೋಯ್ತು ಟೈಮ್ ಎಲ್ಲ. ಫೈನಲಿ 1 ಗಂಟೆ 1:15ಗೆಲ್ಲ ಮುಗೀತು. ಇವಾಗ ಮಕ್ಕಳು ಬೇರೆ ಬೇಗ ಹೊಟ್ಟೆ ಹಸಿತಾ ಇದೆ ಅಂತ ಇದ್ದಾರೆ. ಅದಕ್ಕೋಸ್ಕರ ಬೇಗ ಅಡುಗೆ ಮಾಡ್ತಾ ಇದ್ದೀನಿ. ಒಂದು ಕಡೆ ಚಿಕನ್ ಕರಿ, ಇನ್ನೊಂದು ಕಡೆ ಎಗ್ ಕರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಚಿಕನ್ ನಾನ್ ವೆಜ್ ತಿನ್ನಲ್ವಲ್ಲ, ಅವರಿಗೋಸ್ಕರ ಎಗ್ ಕರಿ, ನಮ್ಮ 3 ಜನಕ್ಕೆ ಚಿಕನ್ ಕರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಯಾವಾಗಲೂ ನಾನು ಚಿಕನ್ ತರದೇ ನಾವು ಒಂದು 1/2 kg ತರಿಸ್ಕೊತೀವಿ, ಇಲ್ಲ ಅಂದರೆ 1/2 kgಗಿಂತ ಏನೋ ಸ್ವಲ್ಪನೇ ಕಮ್ಮಿ ತರಿಸ್ಕೊತೀವಿ. ಯೂಶ್ವಲಿ ನಾನಂತೂ ಬಿರಿಯಾನಿ ಮಾಡ್ತಿದ್ದೆ, ಬಿರಿಯಾನಿ ಪಲಾವು ಇದೆಲ್ಲ ತಿಂದಿರೋದೆ ಅಲ್ವಾ ಅಂತ ಹೇಳ್ಬಿಟ್ಟು ಇವತ್ತು ಸುಮ್ಮನೆ ಚಿಕನ್ ಕರಿ ಸಿಂಪಲಾಗಿ ಮಾಡಿಬಿಟ್ಟು ಅದಕ್ಕೆ ಕಾಂಬಿನೇಷನ್ ಚಪಾತಿ ಮತ್ತು ಸ್ವಲ್ಪ ರೈಸ್ ಮಾಡಿದ್ದೀನಿ. ಇನ್ನು ಅವ್ರಿಗೂ ಕೂಡ ಎಗ್ ಕರಿ ಚಪಾತಿ ಚೆನ್ನಾಗಿರುತ್ತೆ ಅಂತ ಇವಾಗ ಚಪಾತಿ ಉಜ್ಕೊಡ್ತಾ ಇದ್ದೀನಿ. ಫಸ್ಟ್ ಮಕ್ಕಳಿಗೆ ಉಜ್ಬಿಟ್ಟು ಚಪಾತಿ ಮಾಡಿ ಕೊಡಬೇಕು. ಹೊಟ್ಟೆ ಹಸಿತಾ ಇದೆ, ಬೇಗ ಅಂತ ಹೇಳ್ಬಿಟ್ಟು ಸೌಂಡ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಹೊಟ್ಟೆ ಹಸಿ ಜಾಸ್ತಿ ಆಯಿತು ಅಂದರೆ ನಮಗೆ ಟೆನ್ಷನ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನಂತೀರಾ, ಹೌದಲ್ವಾ? ಅಂದರೆ ಮೇಲೆ ಕೇಳ್ತಾ ಇರ್ತಾರೆ ಹಂಗೆ. ಅದಕ್ಕೋಸ್ಕರ ಫಸ್ಟು ಅವ್ರಿಗೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಪಾತಿ ಸುಟ್ಕೊಡ್ತಾ ಇದ್ದೀನಿ. ಫಸ್ಟು ಒಂದೊಂದು ಹಾಕ್ಬಿಟ್ರೆ ಸಮಾಧಾನವಾಗಿ ತಿನ್ಕೊತಾರೆ ಕುತ್ಕೊಂಡು. ಮತ್ತು ಸಂಡೇ ಬಂತು ಅಂದರೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಬೇಜಾನ್ ಕೆಲಸ ಇರುತ್ತೆ. ಏನಂತೀರಾ ಫ್ರೆಂಡ್ಸ್? ಹುಡ್ಕೊಂಡು ಮಾಡ್ತಾ ಇರ್ತೀವಿ. ಅಂದರೆ ನಾವು ವೀಕ್ ಡೇಸಲ್ಲಿ ನೆಮ್ಮದಿಯಾಗಿರಬೇಕು ಸ್ವಲ್ಪ ಅಂದರೂ ಅಟ್ಲೀಸ್ಟ್ ಸಂಡೇ ಅಂತೂ ಸ್ಟ್ರಗಲ್ ಮಾಡಲೇಬೇಕಾಗತ್ತೆ. ಮತ್ತು ವಾರ ಪೂರ್ತಿ ನಾವು ವರ್ಕಿಂಗಲ್ಲಿ ಬ್ಯುಸಿ ಆಗಿರ್ತೀವಿ. ಮತ್ತು ಮನೆಗೆ ಬಂದು ಅಡುಗೆ ಮಾಡಿ, ಪಾತ್ರೆ ತೊಳಿ, ಮಕ್ಕಳಿಗೆ ಟ್ಯೂಷನ್ ಮಾಡು, ಸೊ ಇದೇ ಆಗಿಬಿಡುತ್ತೆ. ಏನಂತೀರಾ, ಹೌದಲ್ವಾ? ಸೊ ನನಗಂತೂ ಲಿಟ್ರಲಿ ಹೇಳ್ತೀನಿ, ಸಾಟರ್ಡೆ ಸಂಡೇ 2 days ರಜಾ ಸಿಕ್ಕಿದ್ರೆ ಒಂದು ಸ್ವಲ್ಪ ನೆಮ್ಮದಿ. ಅಂದರೆ ಸಾಟರ್ಡೆ ಎಲ್ಲ ಮುಗಿಸ್ಕೊತೀನಿ, ಸಂಡೇ ರೆಸ್ಟ್ ಮಾಡ್ತೀನಿ, ಇಲ್ಲ ಸಾಟರ್ಡೆ ರೆಸ್ಟ್ ಮಾಡಿ ಸಂಡೇ ಮಾಡ್ಕೊತೀನಿ. ಎನಿವೇ 1 day ಆ ಥರ ಮಾಡ್ಕೊತೀನಿ. ಬಟ್ ಈ ಥರ ಒಂದಿನ ಸಿಕ್ಕಿದ್ರೆ ಕಷ್ಟ. ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆ ಎಲ್ಲ ಹೋಗ್ಬಿಟ್ಟು ಟೆರಸ್ ಮೇಲೆ ಹೋಗಿ ಒಣಗಾಕ್ಬಿಟ್ಟು ಬಂದೆ. ಇನ್ನು ನಾನು ನನ್ನ ಮಗಳು ತಿಂದಿರೋ ಪ್ಲೇಟಲ್ಲೇ ನಾನು 1-2 ಚಪಾತಿ ಹಾಕ್ಕೊಂಡು ತಿಂತಾಯಿದ್ದೀನಿ. ನಾನು ಊಟ ಮುಗಿಸ್ಕೊಂಡು ಇವಾಗ ಒಂದು ದೊಡ್ಡ ಸೈಜಲ್ಲಿರೋ ಒಂದು 3 ಆನಿಯನ್ಸ್ನ ಕಟ್ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿಕೊಂಡು ಆ ನೀರನ್ನ ತಲೆಗೆ ಹಚ್ಕೊತಾ ಇದ್ದೀವಿ 3 ಜನನು. ಹೇಗೋ ಮಕ್ಕಳಿಗೆ ಬೋಡ ಮಾಡಿಸಿದ್ದೀವಲ್ವ, ಸೊ ಅದು ಆನಿಯನ್ ಪೇಸ್ಟು ಅಥವಾ ಆನಿಯನ್ ಪೇಸ್ಟಲ್ಲಿ ಬಂದಿರೋ ನೀರು ಅದಾದರೂ ಹಚ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೇರ್ ಗ್ರೋತ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈವನ್ ಡ್ಯಾಂಡ್ರಫ್ ಇರೋರು ಕೂಡ ನಾವು ಹಚ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಡ್ಯಾಂಡ್ರಫ್ ಅನ್ನೋದು ಅದು ಕಂಪಲ್ಸರಿ ಕಮ್ಮಿ ಆಗುತ್ತೆ. ಸೊ ದಟ್ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು. ಆ್ಯಕ್ಚುಲಿ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನನಗೆ ತುಂಬ ವೀಡಿಯೋಸ್ ಅಂತೂ ಸಜೆಸ್ಟ್ ಆಗಿದ್ದು ಇದೆ, ಆನಿಯನ್ದು ಪೇಸ್ಟ್ ಹಚ್ಕೊಳ್ಳಿ ಅಂತ ಹೇಳಿ. ಬಟ್ ಪೇಸ್ಟ್ ಅಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಆ ಪೇಸ್ಟಲ್ಲಿರೋ ಪೇಸ್ಟ್ನ ನಾನು ಈ ಥರ ಲಿಕ್ವಿಡ್ ಥರ ಮಾಡಿಕೊಂಡು ಅದನ್ನು ಹಚ್ತಾ ಇದ್ದೀನಿ. ಮಕ್ಕಳಿಗೆ ಚೆನ್ನಾಗಿ ಮಸಾಜ್ ಥರ ಮಾಡಿ ಅಪ್ಲೈ ಮಾಡಿದ್ದೀನಿ. ಮತ್ತು ನಾನು ಕೂಡ ಮಾಡಿಕೊಂಡೆ. ಒಂದು 1/2 hour ಇಲ್ಲ 1 hour ಹಾಗೆ ಬಿಟ್ಟರೆ ಒಳ್ಳೆಯದು. ಸೊ ಹಚ್ಬೇಕಾದ್ರೆ ಕೂಡ ತುಂಬಾ ಕಣ್ಣೂರಿತು. ಪಾಪ ಮಕ್ಕಳಿಗೆ ಕಷ್ಟ ಆಯಿತು. ದೊಡ್ಡವ್ರಿಗೆ ಕಣ್ಣೂರಿತು ಅಂದರೆ ಮಕ್ಕಳಿಗೆ ಇನ್ನೂ ಕಷ್ಟ ಆಗುತ್ತೆ. ಸೊ ಕಣ್ಣು ಆದಷ್ಟು ಮಕ್ಕಳಿಗೆ ಕಣ್ಣು ಮುಚ್ಚಿಸ್ಬಿಟ್ಟೆ ಹಚ್ಚಬೇಕು. ಒಂದು ಸ್ವಲ್ಪ ಹೊತ್ತು ಕಣ್ಣು ತೆಗಿಯೋಕ್ಕೆ ಬಿಡಬಾರ್ದು. ಬಟ್ ಹೇಳಿದ್ರು ಕೇಳಲ್ವಲ್ಲ, ಏನಾಗುತ್ತೆ ನೋಡಲೇಬೇಕು ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾರಲ್ಲ ಹಾಗೆ. ನಮ್ಮ ದೊಡ್ಡವಳು ನೋಡಿ ಎಷ್ಟು ಚೆನ್ನಾಗಿ ಟಿಶ್ಯೂ ಈ ಕ್ಲಿಪ್ಸಿಂದ ಕನೆಕ್ಟ್ ಮಾಡಿಕೊಂಡು ಅವಳು ಎಷ್ಟು ಐಡಿಯಾ ಮಾಡ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್. ಅಂದರೆ ನೀರು ಈ ಥರ ಹುಟ್ಟಿ ಬಂದರೂ ಕಣ್ಣಲ್ಲಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಆ ಥರ ಟಿಶ್ಯೂ ಹಾಕೊಂಡಿದ್ದಾಳೆ. ಇವಳ್ದೆಲ್ಲ ಡ್ರೈ ಆಗೋಗ್ಬಿಟ್ಟೈತೆ, ಹಂಗೆ ಉಲ್ಡಾಡ್ತಾಳೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವಳೆ.
ಸೊ ಎಲ್ಲ ಆಯ್ತು ಇವಾಗ ನಡಿ, ಅದೆಲ್ಲ ಮುರಿದೋಗಿದೆ ಬಿಡು ಗಮ್ಯ. ಸ್ನಾನ ಮಾಡ ನಡೀರಿ ಎಲ್ಲರೂ. ನೋಡಿ ಟೈಮ್ ಆವಾಗಲೇ ಎಷ್ಟಾಗಿದೆ ಹೇಳು ಅಪ್ಪ, 6:15 ಆಗಿದೆ. ಚಲೋ ಚಲೋ. ನೋಡ್ತಾ ನೋಡ್ತಾ ಟೈಮ್ ಅಂತೂ 6 ಗಂಟೆ ಆಗೇ ಹೋಯ್ತು. ಇನ್ನೇನ್ ಮಾಡೋದಂತ ಇವಾಗ ಇಬ್ಬರಿಗೂ ತಲೆ ಸ್ನಾನ ಮಾಡಿಸ್ದೆ. ಹೇಗೋ ಹೇರ್ ಇಲ್ವಲ್ಲ, ಬೇಗನೆ ತಲೆ ಡ್ರೈ ಆಗುತ್ತೆ. ಹೇರ್ ಇದ್ದಾಗೆಲ್ಲ ನಾನಂತೂ ಸೊ ಮಧ್ಯಾಹ್ನ ಟೈಮಲ್ಲಿ 12 ಗಂಟೆ 1 ಗಂಟೆ 2 ಗಂಟೆ ಟೈಮಲ್ಲಿ ತಲೆ ಸ್ನಾನ ಮಾಡಿಸೋದು. ಯಾಕಂದ್ರೆ ಬಿಸಿಲಿಗೆ ತಲೆ ಅನ್ನೋದು ಚೆನ್ನಾಗಿ ಒಣಗಬೇಕು. ಹಾಗೆ ಮಕ್ಕಳಿಗೆ ಶೀತ ಇದು ಕೆಮ್ಮು ನೆಗಡಿ ಜ್ವರ ಆ ಥರ ಏನೂ ಬರೋದಿಲ್ಲ. ಮತ್ತು ಇನ್ನು ಸಾಯಂಕಾಲ ಆಗೇ ಹೋಯ್ತು. ನಾನು ಕೂಡ ಫ್ರೆಶ್ ಆಗಿ ಹೆಡ್ ಬಾತ್ ಮಾಡಿಕೊಂಡು ಇವಾಗ ಕಿಚನಲ್ಲಿ ಬಂದಿದ್ದೀನಿ. ಅಂದರೆ ಊಟ ಎಲ್ಲ ಮಧ್ಯಾಹ್ನನೇ ಆಗೋಯ್ತಲ್ಲ, ಒಂದು 3-4 ಗಂಟೆ ತಿಂದಿರೋ ಊಟನೇ. ಸೊ ಮತ್ತೆ ನನಗೂ ಹೊಟ್ಟೆ ಹಸಿತಿಲ್ಲ, ಮಕ್ಳಿಗೂ ತಿಂದಿಲ್ಲ, ಹಸ್ಬೆಂಡ್ ಯಾರೂ ತಿಂದಿಲ್ಲ. ಅಲ್ಲಿಗೆ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನಾನಿಲ್ಲಿ ಒಂದು ಕಷಾಯ ಮಾಡ್ಕೊತಾ ಇದ್ದೀನಿ. ಅದೇನಂತಂದರೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಧನಿಯಾ ಕಾಳು, ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಒಂದು 5-6 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಅಂದರೆ 1.5 ಗ್ಲಾಸ್ ನೀರು ಹಾಕಿದ್ರೆ 1 ಗ್ಲಾಸ್ ಆಗೋ ತನಕ ನಾವು ಕುದಿಬೇಕು. ಒಂದು 5-6 ನಿಮಿಷ ಕುದಿಸ್ಕೋಬೇಕು. ಆಮೇಲೆ ಸ್ವಲ್ಪ ಬೆಲ್ಲನ ಹಾಕ್ಬಿಟ್ಟು ಕುದಿಸ್ಕೊಂಡು ಫಿಲ್ಟರ್ ಮಾಡಿಕೊಂಡು ಕುಡಿಬೇಕು. ಅದು ಏನಕ್ಕೆ ಅಂತ ನಾನು ಹೇಳ್ತೀನಿ, ವಿಡಿಯೋ ನೋಡ್ತಾ ಇರಿ. ಆ್ಯಂಡ್ ಇವಾಗಿನ ಬೆಡ್ರೂಮಲ್ಲಿ ಬಂದುಬಿಟ್ಟು ಹಸ್ಬೆಂಡು ಐರನ್ಗೆ ಕೊಟ್ಟಿರೋ ಬಟ್ಟೆಗಳೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಅವ್ರದ್ದೇ ಸಪ್ರೇಟ್ ಸೂಟ್ ಕೇಸಲ್ಲಿ ಇಟ್ಟಿರ್ತೀವಿ, ಯಾಕಂದರೆ ಮತ್ತೆ ಫೋಲ್ಡಿಂಗ್ ಎಲ್ಲ ಹೋಗ್ಬಿಡುತ್ತೆ ಅಂತ. ಮತ್ತು ಮಕ್ಕಳಿಗೆ ಎಲ್ಲ ಬೆಡ್ಡೆಲ್ಲ ಅರೇಂಜ್ ಮಾಡಿಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮು 9:45 ಏನೋ ಆಗ್ತಾಯಿದೆ. ಬೇಗ ಮಲಗಿಸ್ಬೇಕಲ್ಲ. ಮತ್ತು ನಾಳೆ ಸೋಮವಾರ ಬಂತು ಅಂದರೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತಲ್ಲ. ಹಾಗೆ ಸೊ ದೊಡ್ಡೋಳಂತ ಮಲ್ಕೊಂಡು ಚಿಕ್ಕೋಳಿಗೇನೋ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ ಕೂತ್ಕೊಂಡು. ನೋಡಿ ನಮ್ಮ ಕಷಾಯ ಅಂತೂ ರೆಡಿ ಆಯಿತು. ಇವಾಗ ಫಿಲ್ಟರ್ ಮಾಡಿಕೊಂಡು ಕುಡಿತೀನಿ. ಇದು ಏನಕ್ಕೆ ಅಂತಂದರೆ ನಾವೇನಾದರೂ ಪೀರಿಯಡ್ಸ್ ಬೇಗ ಬರಬೇಕು ಅಂದರೆ ಈ ಕಷಾಯನ ಒಂದು 2-3 ದಿವಸ ಮುಂಚೆ ನಾವು ರಾತ್ರಿ ಮಲಗೋ ಟೈಮಲ್ಲಿ ತಗೊಂಡ್ರೆ ನಮಗೆ ಬೇಗನೆ ಪೀರಿಯಡ್ಸ್ ಅಂತೂ ಬರುತ್ತೆ. ನಾನು ಟ್ರೈ ಮಾಡಿದ್ದೀನಿ. ಸೊ ನೋಡಿ ನಮ್ಮದು ಕಷಾಯ ಅಂತೂ ರೆಡಿ ಆಯಿತು. ಸೊ ಇವಾಗಂತೂ ಕುಡಿತೀನಿ, ಹೇಗಿದೆ ಅಂತ ಹೇಳ್ತೀನಿ. ವಾವ್, ಸೂಪರ್ ಆಗಿದೆ. ಬಟ್ ಇದಕ್ಕೆಲ್ಲ ಆ್ಯಕ್ಚುಲಿ ನಮಗೆ ಥ್ರೋಟ್ ಇನ್ಫೆಕ್ಷನ್, ಕೋಲ್ಡ್ ಕಾಫ್ ಬಂದಾಗ ನಮ್ಮಮ್ಮ ಹೇಳ್ತಾರೆ, ಸೊ ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ ಮತ್ತು ಇದೇನಪ್ಪ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ನಾವು ಮಾಡ್ಕೊತೀವಲ್ವ ಕಷಾಯ ಅಂತ ಹೇಳ್ಬಿಟ್ಟು, ಸೇಮ್ ಅದೇ ಥರ ಫ್ಲೇವರೇ ಇರುತ್ತೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಆರಾಮಾಗಿ ನಾವು ಕುಡಿಬೋದು. ಬಟ್ ನಾನು ಲಾಸ್ಟ್ ಮಂತ್ ಟ್ರೈ ಮಾಡಿದ್ದೆ, ಲಾಸ್ಟ್ ಮಂತ್ ಅಲ್ಲ, ಅದಕ್ಕಿಂತ ಮುಂಚೆ. ಬಟ್ ಒಂದು 3 to 5 ಡೇಸ್ ಡಿಲೇ ಆಯಿತು ಅವಾಗ. ಸೊ ಅದಕ್ಕೆ ನಾನಂತೂ ಯೂಟ್ಯೂಬಲ್ಲಿ ನೋಡೇ ಟ್ರೈ ಮಾಡಿದ್ದೆ. ಬಟ್ ಅದು ವರ್ಕೌಟ್ ಆಯಿತು. ಕುಡಿದಿದ್ದು ನೆಕ್ಸ್ಟ್ ಡೇಗೆ ನನಗೆ ಪೀರಿಯಡ್ ಅಂತ ಸ್ಟಾರ್ಟ್ ಆಯಿತು. 5 ಡೇಸ್ ಡಿಲೇ ಆಗಿತ್ತಲ್ಲ, ಸೊ ದಟ್ ಏನಾದರೂ ಬೇಗ ಬಂತೇನೋ ಗೊತ್ತಿಲ್ಲ. ಬಟ್ ಇನ್ನೂ ಇವಾಗ ನನಗೆ ಟೈಮ್ ಇದೆ, ಇನ್ನೂ 2 ಡೇಸ್ ಟೈಮ್ ಇದೆ. ಬಟ್ ಈ ಯುಗಾದಿ ಹಬ್ಬ ಬೇರೆ ತುಂಬ ಹತ್ರದಲ್ಲಿದೆ ಅಲ್ವಾ, ಇನ್ನು 4 ಡೇಸ್ ಮಾತ್ರನೇ ಇದೆ. ಸೊ ದಟ್ ಅಟ್ಲೀಸ್ಟ್ ಇವಾಗಾದರೂ ಟ್ರೈ ಮಾಡಿದ್ರೆ ಬೇಗ ನಾಳೆಗಾದರೂ ಬಂದರೂ ಓಕೆ. ಸೊ ದಟ್ ಅದಕ್ಕೋಸ್ಕರ ಇವತ್ತು ಮಾಡ್ಕೊಂಡು ಕುಡಿತಾ ಇದ್ದೀನಿ ಅಷ್ಟೇ. ಸೊ ನೋಡೋಣ ರಿಸಲ್ಟ್ ಏನಂತ. ಸೊ ನೆಕ್ಸ್ಟ್ ಡೇಗೆ ನನಗೆ ಬಂದರೆ ನಾನು ಕಂಪಲ್ಸರಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಇದು ವರ್ಕೌಟ್ ಆಗುತ್ತೆ ಅಂತ. ಸೊ ಬಿಸಿ ಇದ್ದಾಗೆ ಫಸ್ಟ್ ಕುಡಿಬೇಕು, ಕುಡಿದ್ಬಿಟ್ಟು ಆಮೇಲೆ ಮಾತಾಡೋಣ. ಓಕೆ, ಬಾಯ್. ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.